ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವ ನಟರಲ್ಲಿ ಒಬ್ಬರು. ಅವರ ಸಿನಿಮಾ ಬಿಡುಗಡೆಯಾದಾಗ ಚಿತ್ರಮಂದಿರಗಳ ಮುಂದೆ ಕಾಣುವ ಸಂಭ್ರಮವೇ ಇದಕ್ಕೆ ಸಾಕ್ಷಿ. ಸದ್ಯ ಅವರು ಜೈಲಿನಲ್ಲಿದ್ದರೂ ಹೊರಗಿರುವ ಅಭಿಮಾನಿಗಳ ಪ್ರೀತಿ ಮತ್ತು ಅಭಿಮಾನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ದಿನನಿತ್ಯ ದರ್ಶನ್ ಕುರಿತ ಪೋಸ್ಟ್ಗಳು, ಫೋಟೋಗಳು ಹಾಗೂ ಹಳೆಯ ವಿಡಿಯೋಗಳು ವೈರಲ್ ಆಗುತ್ತಲೇ ಇವೆ. ಅನೇಕ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಶೀಘ್ರದಲ್ಲೇ ಮತ್ತೆ ಚಿತ್ರರಂಗಕ್ಕೆ ಮರಳಲಿದ್ದಾರೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮ ಬಾಸ್ ಎಲ್ಲಿದ್ದರೂ ಬಾಸೇ ಎಂಬ ಮಾತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದರ್ಶನ್ ಅವರ ಹಳೆಯ ವಿಡಿಯೋವೊಂದು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಈ ವಿಡಿಯೋ ಯಾವ ಸಂದರ್ಭದಲ್ಲಿ ಚಿತ್ರೀಕರಿಸಲಾಗಿದೆ ಎಂಬುದು ಸ್ಪಷ್ಟವಾಗದಿದ್ದರೂ ಅಭಿಮಾನಿಗಳು ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ನಟಿ ಶುಭಾ ಪೂಂಜಾ ಹಾಗೂ ಸುಮಂತ್ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಆಗಿದ್ರು. ಆದರೆ ಇದೀಗ ಅವರ ಸಂಸಾರದಲ್ಲಿ ಬಿರುಕು ಮೂಡಿದೆ ಎನ್ನುವ ಸುದ್ದಿ ಹರಿದಾಡ್ತಿದೆ. ಇಂದು ಶುಭಾ ಹಾಗೂ ಸುಮಂತ್ ಫ್ಯಾಮಿಲಿ ಕೋರ್ಟ್ಗೆ ಆಗಮಿಸುವ ಸಾಧ್ಯತೆ ಇದೆ ವರದಿಯಾಗಿದೆ. ಡಿವೋರ್ಸ್ಗೆ ಅರ್ಜಿ ಹಾಕಿರುವ ಹಿನ್ನೆಲೆಯಲ್ಲೇ ಈ ಜೋಡಿ ಕೋರ್ಟ್ ಬರ್ತಿದ್ದು, ಕೋರ್ಟ್ನಲ್ಲಿ ಹಿಯರಿಂಗ್ಗೆ ಅಟೆಂಡ್ ಆಗಲಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಶುಭಾ ಪೂಂಜಾ ಡಿವೋರ್ಸ್ ಸುದ್ದಿಯ ಹಿಂದಿನ ಸತ್ಯಾಸತ್ಯತೆ ಬಗ್ಗೆಯೂ ಗೊಂದಲ ಮೂಡಿದೆ. ಈ ಬಗ್ಗೆ ನಟಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಸ್ಯಾಂಡಲ್ವುಡ್ ನಟಿ ಶುಭಾ ಪೂಂಜಾ ಅವರು ಜನವರಿ 5, 2022ರಲ್ಲಿ ಸುಮಂತ್ ಬಿಲ್ಲವ ಅವರ ಕೈ ಹಿಡಿದಿದ್ದರು. ಉದ್ಯಮಿ ಸುಮಂತ್ ಬಿಲ್ಲವ ಅವರು ಶುಭಾ ಪೂಂಜಾ ಅವರ ಬಹುಕಾಲದ ಗೆಳೆಯನಾಗಿದ್ದು, ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಕೊರೋನಾ ಸಮಯವಾದ ಹಿನ್ನೆಲೆ ಶುಭಾ ಪೂಂಜಾ ಅವರು ಆಗ ಸರಳವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಮಂಗಳೂರಿನ ಮಜಲುಬೆಟ್ಟು ಬೀಡುನಲ್ಲಿ ಶುಭಾ ಪೂಂಜಾ ಮದುವೆ ನಡೆದಿತ್ತು. ಕನ್ನಡ ನಟಿ ಮತ್ತು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಶುಭಾ ಪೂಂಜಾ ಹಾಗೂ ಅವರ ಯು ರಾಜ್ಕುಮಾರ್ ತಮ್ಮ ಮುಂದಿನ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಯೋಜಿಸುತ್ತಿರುವಂತೆ ತೋರುತ್ತದೆ. ಸಂತೋಷ್ ಆನಂದ್ರಾಮ್ ನಿರ್ದೇಶನದ ಯುವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟ ನಂತರ ರೋಹಿತ್ ಪದಕಿ ನಿರ್ದೇಶನದ ಎಕ್ಕಾ ಚಿತ್ರದಲ್ಲಿ ನಟಿಸಿದರು. ಈ ನಡುವೆ ಯುವ ರಾಜ್ಕುಮಾರ್ ತಮ್ಮ ಸೃಜನಶೀಲ ನಿರ್ದೇಶಕರೊಂದಿಗೆ ಕೆಲಸ ಮಾಡಲು ಉತ್ಸುಕರಾಗಿದ್ದಾರೆ. ಇತ್ತೀಚೆಗೆ ಯುವ ರಾಜ್ಕುಮಾರ್ ಬರಹಗಾರ ನಿರ್ದೇಶಕ ಜಡೇಶಾ ಕೆ ಹಂಪಿಯವರೊಂದಿಗೆ ಮುಂದಿನ ಸಿನಿಮಾಗಾಗಿ ಚರ್ಚೆ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಕೇಳಿಬಂದಿದೆ. ನಿರ್ದೇಶಕ ಮತ್ತು ನಟ ಇಬ್ಬರೂ ಈ ಬೆಳವಣಿಗೆಯನ್ನು ಅಧಿಕೃತವಾಗಿ ದೃಢಪಡಿಸದಿದ್ದರೂ ಹೊಸ ಯೋಜನೆಗಾಗಿ ಮಾತುಕತೆ ನಡೆಯುತ್ತಿದೆ ಎಂದು ಉದ್ಯಮ ಮೂಲಗಳು ತಿಳಿಸಿವೆ. ಜಡೇಶಾ ಅವರ ರಾಜಹಂಸ, ಜಂಟಲ್ಮನ್, ಗುರು ಶಿಷ್ಯರು ಮತ್ತು ಲ್ಯಾಂಡ್ಲಾರ್ಡ್ನಂತಹ ಚಲನಚಿತ್ರ ಕತೆಗಳು ನಿರೂಪಣೆಗಳ ಕಡೆಗೆ ಅವರಿಗಿರುವ ಒಲವನ್ನು ಪ್ರತಿಬಿಂಬಿಸುತ್ತವೆ. ನಿರ್ದೇಶನದ ಹೊರತಾಗಿ ದರ್ಶನ್ ನಟಿಸಿದ ಮತ್ತು ತರುಣ್ ಕಿಶೋರ್ ಸುಧೀರ್ ನಿರ್ದೇಶಿಸಿದ ಕಾಟೇರ ಚಿತ್ರದ ಬರಹಗಾರರಾಗಿ ಜಡೇಶಾ ಮನ್ನಣೆ ಪಡೆದರು. ಈ ಚಿತ್ರವು ಗ್ರಾಮೀಣ ಹಿನ್ನೆಲೆ ಮತ್ತು ಭಾವನಾತ್ಮಕ ಕತೆ ಹೇಳುವ ಮೂಲಕ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿದೆ. ಬಿಗ್ ಬಾಸ್ ಕನ್ನಡ ನಿರ್ಮಾಪಕರು ಮುಂದಿನ ಆವೃತ್ತಿಯ ಜನಪ್ರಿಯ ರಿಯಾಲಿಟಿ ಶೋ ಬಗ್ಗೆ ಅಧಿಕೃತವಾಗಿ ಪ್ರಚಾರ ಆರಂಭಿಸಿದ್ದಾರೆ. ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವ ಚಾನೆಲ್ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮೊದಲ ಟೀಸರ್ ಅನ್ನು ಬಿಡುಗಡೆ ಮಾಡಿದೆ. ಕನ್ನಡದ ಬಹುನಿರೀಕ್ಷಿತ ರಿಯಾಲಿಟಿ ಶೋ ಈ ವರ್ಷ ನಿರೀಕ್ಷೆಗಿಂತ ಮೊದಲೇ ಮರಳಲಿದೆ ಎಂದು ದೃಢಪಡಿಸಿದೆ. ಟೀಸರ್ ಪ್ರೀಮಿಯರ್ ದಿನಾಂಕ ಅಥವಾ ಸ್ಪರ್ಧಿಗಳ ಪಟ್ಟಿಯನ್ನು ಬಹಿರಂಗಪಡಿಸದಿದ್ದರೂ ಮುಂಬರುವ ಸೀಸನ್ ವಿಶೇಷವಾದದ್ದು ಎಂದು ವೀಕ್ಷಕರಿಗೆ ಭರವಸೆ ನೀಡುತ್ತದೆ. ಇದು ಅಭಿಮಾನಿಗಳಲ್ಲಿ ಕುತೂಹಲವನ್ನು ಹುಟ್ಟುಹಾಕುತ್ತದೆ. ಹೊಸ ಆಶ್ಚರ್ಯಗಳೊಂದಿಗೆ ರಿಫ್ರೆಶ್ ಅನುಭವದ ಬಗ್ಗೆ ಪ್ರೋಮೋ ಸುಳಿವು ನೀಡುತ್ತದೆ. ಇದು ಕಾರ್ಯಕ್ರಮದ ಅತ್ಯಂತ ಮಹತ್ವಾಕಾಂಕ್ಷೆಯ ಆವೃತ್ತಿಗಳಲ್ಲಿ ಒಂದಾಗಬಹುದಾದ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ. ನಟ ಕಿಚ್ಚ ಸುದೀಪ್ ಮತ್ತೊಮ್ಮೆ ನಿರೂಪಣೆ ಮಾಡಲಿದ್ದಾರೆ. ಫ್ರಾಂಚೈಸಿಯೊಂದಿಗೆ ಸುದೀಪ್ ತಮ್ಮ ದೀರ್ಘಕಾಲದ ಸಂಬಂಧವನ್ನು ಮುಂದುವರೆಸಿದ್ದಾರೆ. ವೀಕ್ಷಕರಲ್ಲಿ ಅದರ ನಿರಂತರ ಜನಪ್ರಿಯತೆಯ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಅವರು ಒಬ್ಬರಾಗಿದ್ದಾರೆ. ಸಂಗೀತ ಜಗತ್ತಿನಾದ್ಯಂತ ವಾಣಿಜ್ಯಿಕವಾಗಿ ಕೋಟಿ ಗಳಿಸಿದರೂ ಅದರ ಲಾಭವೆಲ್ಲ ನಿರ್ಮಾಪಕರು ಹಾಗೂ ಆಡಿಯೋ ಕಂಪನಿಗಳ ಪಾಲಾಯಿತೆ ಹೊರತು ಇಳಯರಾಜಾಗೆ ಸಿಕ್ಕಿದ್ದು ತೀರಾ ಕಡಿಮೆ. ಈ ಶೋಷಣೆಯ ವಿರುದ್ಧ ಧ್ವನಿ ಎತ್ತದ ಮೊದಲ ಭಾರತೀಯ ಸಂಗೀತ ನಿರ್ದೇಶಕ ಇಳಯರಾಜ.
ಕಾನೂನಿನ ಲೋಪದೋಷಗಳನ್ನು ಬಳಸಿಕೊಂಡು ರಾಯಲ್ಟಿ ನೀಡದ ಆಡಿಯೋ ಲೇಬಲ್ಗಳ ವಿರುದ್ಧ ಇಳೆಯರಾಜ 2014ರಿಂದಲೇ ಕಾನೂನು ಹೋರಾಟ ಆರಂಭಿಸಿದರು. ಮದ್ರಾಸ್ ಹೈಕೋರ್ಟ್ ಇವರ ಪರವಾಗಿ ತಡೆಯಾಜ್ಞೆ ನೀಡಿತು. ಒಪ್ಪಂದದ ಅವಧಿ ಮುಗಿದರೂ ತನ್ನ ಸಂಗೀತ ಬಳಸಿದ್ದಕ್ಕಾಗಿ ಎಜಿ ಮ್ಯೂಸಿಕ್ ಸಂಸ್ಥೆಯಿಂದ ಕೋಟ್ಯಂತರ ರೂಪಾಯಿ ರಾಯಲ್ಟಿ ಕೇಳಿ ನ್ಯಾಯಾಲಯದ ಮೆಟ್ಟಿಲೇರಿದರು. ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು 2017ರಲ್ಲಿ. ತಮ್ಮದೇ ಆಪ್ತ ಸ್ನೇಹಿತರಾಗಿದ್ದ ಗಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಚಿತ್ರಾ ಮತ್ತು ಎಸ್.ಪಿ. ಚರಣ್ ನಡೆಸುತ್ತಿದ್ದ ಕಾನ್ಸರ್ಟ್ನಲ್ಲಿ ಅನುಮತಿಯಿಲ್ಲದೆ ತಮ್ಮ ಹಾಡುಗಳನ್ನು ಹಾಡಬಾರದೆಂದು ಇಳೆಯರಾಜ ನೋಟಿಸ್ ಕಳುಹಿಸಿದರು. ಇದು ಇಡೀ ಚಿತ್ರರಂಗವನ್ನು ಬೆಚ್ಚಿಬೀಳಿಸಿತು. ಆದರೆ ತಜ್ಞರ ಪ್ರಕಾರ ಇದು ಗಾಯಕರ ಮೇಲಲ್ಲ, ಕೋಟಿಗಟ್ಟಲೆ ಟಿಕೆಟ್ ಹಣ ಗಳಿಸುವ ದೊಡ್ಡ ಈವೆಂಟ್ ಸಂಘಟಕರ ವಿರುದ್ಧದ ಹೋರಾಟವಾಗಿತ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.